ಎಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ಇವತ್ತು ಮನೆಯಲ್ಲೇ ಇರುವಂತಹ ಸಾಮಾನು ಉಪಯೋಗಿಸಿ ಸಿಂಪಲ್ಲಾಗಿ ಸ್ಯಾಂಡ್ವಿಚ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ತವಾ ಮೇಲೆ ಮಾಡಿದರೂ ಸ್ಯಾಂಡ್ವಿಚ್ ಮೇಕರಲ್ಲಿ ಮಾಡಿದಂತೆ ಟೇಸ್ಟು ಹಾಗೆ ಟೆಕ್ಸ್ಚರು ಇರುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ನೀವಿನ್ನೂ ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿರುವ ಬೆಲ್ ಬಟನ್ನ ಟಚ್ ಮಾಡೋದನ್ನ ಮಿಸ್ ಮಾಡಬೇಡಿ. ಇಲ್ಲಿ ನಾನು ಒಂದು ಈರುಳ್ಳಿ, ಒಂದು ಟೊಮೆಟೊ ಹಾಗೆ ಒಂದು ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಎಲ್ಲನೂ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕು ಅಂದರೆ 1-2 ಹಸಿಮೆಣಸಿನಕಾಯಿ ತೊಗೋಬೋದು ಖಾರಕ್ಕೆ ತಕ್ಕಂತೆ. ಹಾಗೆ ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕೆಂಪು ಮೆಣಸಿನ ಪುಡಿನೂ ಸಹ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆ ನೀವು ಜೀರಿಗೆ ಪುಡಿ, ಚಾಟ್ ಮಸಾಲೂ ಸೇರಿಸ್ಕೋಬಹುದು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮನೆಯಲ್ಲೂ ಈರುಳ್ಳಿ, ಟೊಮೆಟೊ ಇದ್ದೇ ಇರುತ್ತೆ. ಈಸಿಯಾಗಿ ನಾವು ಈ ಸ್ಯಾಂಡ್ವಿಚ್ನ ರೆಡಿ ಮಾಡಿಬಿಡ್ಬೋದು. ಇದಕ್ಕೆ ಅಂತ ಸ್ಪೆಷಲ್ ಐಟಮ್ಸ್ ಏನು ಬೇಕಾಗಿಲ್ಲ. ಮನೇಲಿ ಇದ್ದರೆ ಚೀಸ್ ಬ್ಲಾಕ್ನ ಸೇರಿಸ್ಬಹುದು. ನಾನಿಲ್ಲಿ ಮನೇಲಿ ಇರೋದ್ರಿಂದ 2 ಚೀಸ್ ಬ್ಲಾಕ್ನ ಸೇರಿಸ್ತಾ ಇದ್ದೀನಿ. ಇದ್ದರೆ ಸೇರಿಸ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಚೀಸ್ ಬೇಡ ಅಂತಂದರೆ 1 ಬದಲು 2 ಟೊಮೆಟೊನ ಸೇರಿಸ್ಕೊಳ್ಳಿ. ಒಂಥರ ಕ್ರೀಮಿಯಾಗಿ ಜ್ಯೂಸಿಯಾಗಿ ಇರುತ್ತೆ. ಚೀಸ್ ಹಾಕಿರೋದ್ರಿಂದ ಬರೀ ನಾನು 1 ಟೊಮೆಟೊ ಹಾಕಿದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಈಗ ಸ್ಯಾಂಡ್ವಿಚ್ ಸ್ಟಫಿಂಗ್ ರೆಡಿಯಾಗಿದೆ. ಈಗ ನೋಡಿ, ನಾನಿಲ್ಲಿ ಮಾಮೂಲಿ ಬ್ರೆಡ್ ತೊಗೊಂಡಿದ್ದೀನಿ, ಸ್ಯಾಂಡ್ವಿಚ್ ಬ್ರೆಡ್ ತೊಗೊಂಡಿದ್ದೀನಿ. ಬೇಕು ಅಂದರೆ ನೀವು ಯಾವ ಬ್ರೆಡ್ ಆದರೂ ತೊಗೋಬಹುದು. ವೀಟ್ ಬ್ರೆಡ್ಡು, ಮಲ್ಟಿಗ್ರೇನ್ ಬ್ರೆಡ್ ತೊಗೋಬಹುದು. ನಾನು ಸಿಂಪಲ್ಲಾಗಿ ಒಂದು ಸ್ಯಾಂಡ್ವಿಚ್ ಬ್ರೆಡ್ ತೊಗೊಂಡಿದ್ದೀನಿ. ಆ ಬ್ರೆಡ್ ಮೇಲೆ ನಾನು ಮಾಡ್ಕೊಂಡಂತಹ ಸ್ಟಫಿಂಗ್ನ, ಟೊಮೆಟೊ ಆನಿಯನ್ ಸ್ಟಫಿಂಗ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿಯಾದ ಬಟರು, ಗ್ರೀನ್ ಚಟ್ನಿ, ಯಾವ ಚಟ್ನಿನೂ ಬೇಕಾಗಿಲ್ಲ. ಸುಮ್ಮನೆ ಪ್ಲೇನಾಗಿ ಆ ಮಿಶ್ರಣನ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ತಾ ಹೋಗಿ. ನಾವು ಈಗ ಮಾಡ್ಕೊಂಡಿದ್ವಲ್ಲ ಮಿಶ್ರಣ, ಅದರಿಂದ ನಾವು 4-5 ಸ್ಯಾಂಡ್ವಿಚನ್ನ ರೆಡಿ ಮಾಡಿಬಿಡ್ಬಹುದು. ಈಗ ಅದ್ರ ಮೇಲೆ ಇನ್ನೊಂದು ಬ್ರೆಡ್ ಸ್ಲೈಸ್ನ ಇಟ್ಬಿಟ್ಟು ಲೈಟಾಗಿ ಪ್ರೆಸ್ ಮಾಡಿಟ್ಕೊಂಡು ರೆಡಿ ಮಾಡಿಟ್ಕೊಳ್ಳಿ. ಹೀಗೇ ಎಲ್ಲ ಬ್ರೆಡ್ ಸ್ಲೈಸಿಗೂ ಈ ಥರ ಮಿಶ್ರಣ ಹಾಕ್ಕೊಂಡು ಅದ್ರ ಮೇಲೆ ಇನ್ನೊಂದು ಬ್ರೆಡ್ ಸ್ಲೈಸನ್ನು ಇಟ್ಕೊಂಡು ಲೈಟಾಗಿ ಪ್ರೆಸ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಳ್ಳಿ. ಇದ್ದರೆ ಚೀಸ್ ಹಾಕ್ಬೋದು, ಇಲ್ಲ ಅಂದರೆ ಆರಾಮಾಗಿ ಅದನ್ನು ಸ್ಕಿಪ್ ಮಾಡಬಹುದು. ಚೀಸ್ ಬೇಡ ಅಂದರೆ ನೀವು 1 ಈರುಳ್ಳಿ, 2 ಟೊಮೆಟೊ ಹಾಕ್ಕೊಳ್ಳಿ. ಜ್ಯೂಸಿಯಾಗಿ, ಟೇಸ್ಟಿಯಾಗಿ, ಸೂಪರಾಗಿ ಆಗಲೂ ಸಹ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ. 5 ಮಿನಿಟ್ಸಲ್ಲಿ ಇದನ್ನ ರೆಡಿ ಮಾಡಿಬಿಡ್ಬೋದು. ಟೊಮೆಟೊ ಆನಿಯನ್ ಕಟ್ ಮಾಡಿ ಇಟ್ಕೊಬಿಟ್ರೆ ಟಪಕ್ಕಂತ ಇದನ್ನು ನಾವು ತವಾ ಮೇಲೆ ಈ ಸ್ಯಾಂಡ್ವಿಚ್ನ ರೆಡಿ ಮಾಡಿಬಿಡ್ಬೋದು. ಈಗ ನೋಡಿ, ಎಲ್ಲ ಬ್ರೆಡ್ ಸ್ಲೈಸಸ್ಗೂ ನಾನು ಆ ಸ್ಟಫಿಂಗ್ನ ಹಾಕ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ನಾವು ತವಾ ಮೇಲೆ ಸ್ಯಾಂಡ್ವಿಚ್ನ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ತವಾ ಮೇಲೆ, ಒಂದು ಕಬ್ಬಿಣದ ತವಾ ಮೇಲೆ ನಾನಿಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾವಾಗಲೂ ಸ್ಯಾಂಡ್ವಿಚ್ಗೆ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ಬೆಣ್ಣೆನಲ್ಲಿ ನೀರಿನಂಶ ಇರುತ್ತೆ, ಹಾಗಾಗಿ ಸ್ಯಾಂಡ್ವಿಚ್ಚು ಕ್ರಿಸ್ಪಿಯಾಗಿ ಬರಲ್ಲ. ತುಪ್ಪದಲ್ಲಿ ನೀರಿನಂಶ ಇರಲ್ಲ ಅಲ್ವಾ, ಹಾಗಾಗಿ ಸ್ಯಾಂಡ್ವಿಚ್ಚು ಖಂಡಿತವಾಗ್ಲೂ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಸ್ಯಾಂಡ್ವಿಚ್ನ ನಾವು ತವಾ ಮೇಲೆ ಇಟ್ಬಿಟ್ಟು ಮೇಲೆ ನಾನು ಒಂದು ವೇಟ್ ಇಡ್ತೀನಿ, ಒಂದು ಕಲ್ಲನ್ನ ಇಡ್ತಾ ಇದ್ದೀನಿ. ಆ ಕಲ್ಲು ಇಡೋದ್ರಿಂದ ಮೇಲೇನೂ ಪ್ರೆಷರ್ ಬೀಳೋದ್ರಿಂದ ಒಂಥರ ಸ್ಯಾಂಡ್ವಿಚ್ ಮೇಕರ್ನ ಟೆಕ್ಸ್ಚರ್ ಮತ್ತು ಟೇಸ್ಟ್ ಬರುತ್ತೆ. ನೋಡಿ, 1 ನಿಮಿಷ ಆದಮೇಲೆ ನಾವು ಇದನ್ನು ಮತ್ತೆ ಉಲ್ಟಾ ಹಾಕೋಣ. ಹಾಗೆಯೇ ಉಲ್ಟಾ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಹಾಗೆಯೇ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಆ ಬಿಳಿ ಎಳ್ಳು ಹಾಕಿದರೆ ಟೆಕ್ಸ್ಚರು ಸಹ ಚೆನ್ನಾಗಿರುತ್ತೆ, ಅಂತ ಕ್ರಿಸ್ಪಿಯಾಗಿರುತ್ತೆ. ನೋಡಿ, ಎಷ್ಟು ಈವನ್ನಾಗಿ ಬೆಂದಿದೆ. ನಾವು ಈ ಥರ ವೇಟ್ ಇರೋದ್ರಿಂದ ಸ್ಯಾಂಡ್ವಿಚ್ ಸೂಪರಾಗಿ ಬರುತ್ತೆ. 2 ಕಡೆಯೂ ಈ ಥರ ವೇಟ್ ಇಟ್ಬಿಟ್ಟು ಬೇಯಿಸಿದರೆ ನಾವು ಇದನ್ನು ತವಾ ಮೇಲೆ ಮಾಡಿದ್ದೀರಿ ಅಂತ ಯಾರಿಗೂ ಸಹ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಸ್ಯಾಂಡ್ವಿಚ್ ಬೇಕಲ್ಲಿ ಮಾಡಿದಷ್ಟೇ ಚೆನ್ನಾಗಿ ಬರುತ್ತೆ. ಪ್ರತಿಯೊಂದು ಬ್ರೆಡ್ ಸ್ಯಾಂಡ್ವಿಚ್ಗೂ ನಾವು ಈ ಥರ ತುಪ್ಪ ಹಾಕ್ಕೊಂಡು ನಾವು 2 ಸೈಡು ನಾವು ರೋಸ್ಟ್ ಮಾಡಿಟ್ಕೊಳ್ಳೋಣ. ಈ ಥರ ನಿಮಗೆ ಕಲ್ಲಿಲ್ಲ ಅಂತಂದರೆ ನೀವು ಕುಟ್ನ ಇರುತ್ತೆ ನೋಡಿ, ಅದನ್ನು ಸಹ ಇಡ್ಬೋದು. ಇಲ್ಲ ಇದ್ರ ಮೇಲೆ ನೀವು ತವಾನೂ ಇಡಬಹುದು. ಯಾವುದೇ ರೀತಿಯ ವೇಟ್, ಒಂದು ಭಾರ ಇರೋಂಥ ವಸ್ತು ಇಟ್ಟರೆ ಸಾಕು, ಪ್ರೆಷರ್ ಬಿದ್ದಂಗೆ ಸ್ಯಾಂಡ್ವಿಚ್ ತುಂಬಾ ಚೆನ್ನಾಗಿ ಬರುತ್ತೆ. ಎಳ್ಳು ಹಾಕೋದ್ರಿಂದ ಒಂಥರ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟು ಸಹ ಚೆನ್ನಾಗಿರುತ್ತೆ. ತುಂಬಾ ಈಸಿಯಾಗಿ ನಾವು ಈ ಸ್ಯಾಂಡ್ವಿಚನ್ನ ರೆಡಿ ಮಾಡಿಬಿಡ್ಬೋದು. ನೋಡಿ, ಈ ರೀತಿ ಎಲ್ಲ ಸ್ಯಾಂಡ್ವಿಚನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಎಲ್ಲ ಸ್ಯಾಂಡ್ವಿಚ್ ರೆಡಿ ಆಗಿದೆ. ಕಟ್ ಮಾಡ್ತಾಯಿದ್ರೆ ಅದು ಕರುಮ್ ಅಂತ ಸೌಂಡ್ ಬರ್ತಾ ಇರುತ್ತೆ. ಯಾಕೆ ಅಂತಂದರೆ ನಾವು ತುಪ್ಪ ಹಾಕಿರೋದ್ರಿಂದ ತುಂಬಾ ಡಿಫ್ರೆಂಟಾಗಿ ಸ್ಯಾಂಡ್ವಿಚ್ ಕ್ರಿಸ್ಪಿಯಾಗಿ ಬರುತ್ತೆ. ಬಟರ್ಗಿಂತನೂ ತುಪ್ಪ ಹಾಕಿ ಮಾಡಿ ನೋಡಿ, ಸೂಪರಾಗಿ ಸ್ಯಾಂಡ್ವಿಚ್ ರೆಡಿಯಾಗಿರುತ್ತೆ. ನೋಡಿ, ಒಳಗಡೆನೂ ಸಹ ನಾವು ವೇಟ್ ಹಾಕಿರೋದ್ರಿಂದ ಚೀಸು ಸಹ ಮೆಲ್ಟ್ ಆಗಿದೆ. ಸೂಪರಾಗಿರೋ ಸ್ಯಾಂಡ್ವಿಚ್ಚು ಈಸಿಯಾಗಿ ನಾವು ರೆಡಿ ಮಾಡಿಬಿಡ್ಬೋದು.
ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ನೋಟಿಫಿಕೇಷನ್ನ ಟಚ್ ಮಾಡಿದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಎಲ್ಲರಿಗಿಂತ ಮುಂಚೆ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ವಾಟ್ಸಪ್ನಲ್ಲಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದಯವಿಟ್ಟು ಶೇರ್ ಮಾಡಿ. ನಿಮಗೆಲ್ಲ ಈ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್.